ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ತಮಿಳುನಾಡಿನ ಖಾಸಗಿ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರನಟ, ಅದರಲ್ಲಿಯೂ ಕನ್ನಡದಲ್ಲಿಯೇ ಚಿತ್ರರಂಗ ಪ್ರವೇಶಿಸಿ ಬೆಳೆದ ಕಮಲ ಹಾಸನ್ ಅವರು ಖಾಸಗಿ ಟ್ರೂತ್ ಲೈಫ್ ಎಂಬ ಖಾಸಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ಭಾಷೆ ಇರಲಿಲ್ಲ, ತಮಿಳಿನಿಂದಲೇ ಕನ್ನಡ ಜನ್ಮ ತಾಳಿದೆ ಎಂದು ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಎದುರಲ್ಲಿಯೇ ಹೇಳಿಕೆ ನೀಡಿದ್ದು ಇಡೀ ಕನ್ನಡದ ಹೃದಯಗಳಿಗೆ ತುಂಬಾ ನೋವು ಉಂಟಾಗಿದೆ. ಎದುರಿಗೆ ಕುಳಿತು ಶಿವರಾಜ್ ಕುಮಾರ್ ಅವರು ಸಹಿತ ಕಮಲ ಹಾಸನ್ ಅವರ ಮಾತಿಗೆ ವಿರೋಧವಾಗಿ ಏನನ್ನೂ ಪ್ರತಿಧ್ವನಿಸದೆ ಇದ್ದಿದ್ದು ಕನ್ನಡಿಗರಿಗೆ ತುಂಬಾ ಬೇಸರ ತಂದಿದೆ. ಆದ ಕಾರಣ ಕಮಲ ಹಾಸನ ಚಿತ್ರಗಳನ್ನು ಕಲರ್ ನಾಟಕದಲ್ಲಿ ಪ್ರದರ್ಶಿಸಲು ಬಹಿಷ್ಕರಿಸಬೇಕು ಮತ್ತು ಅವರ ಮೇಲೆ ಭಾಷೆ ವಿರೋಧಿ ಕ್ರಮದಲ್ಲಿ ಎಫ್ಐಆರ್ ಕೇಸನ್ನು ದಾಖಲಿಸಬೇಕೆಂದು ಅಖಿಲ ಕರ್ನಾಟಕದಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರು, ಏಮ್ಸ್ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಡಾಕ್ಟರ್ ಬಸವರಾಜ್ ಕಳಸ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಅಶೋಕ್ ಜೈನ್, ಕಮಲ ಹಾಸನ ಎಂಬ ಒಬ್ಬ ಹಿರಿಯ ನಟ ಅವನು ಕನ್ನಡದಲ್ಲಿಯೇ ಪ್ರಥಮ ಬಾರಿಗೆ ಚಿತ್ರರಂಗ ಪ್ರವೇಶ ಮಾಡಿ ಬಹು ಎತ್ತರಕ್ಕೆ ಬೆಳೆದ ಮೇಲೆ ಕನ್ನಡವನ್ನೇ ಅವಮಾನಿಸಿದ್ದಕ್ಕಾಗಿ ಕನ್ನಡ ಹೃದಯಗಳಿಗೆ ತುಂಬಾ ಬೇಸರವಾಗಿದೆ. ಆತನ ಯಾವುದೇ ಚಿತ್ರಗಳು ಜಿಲ್ಲೆಯಲ್ಲಿ ಅಲ್ಲದೆ ರಾಜ್ಯ ಯಾವುದೇ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗದಂತೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆದೇಶಿಸಿ ಅವರು ಕನ್ನಡ ರಾಮಯ್ಯ ಎಂಬ ಕೀರ್ತಿಗೆ ಭಜನರಾಶಾಗಬೇಕು. ಒಂದು ವೇಳೆ ಕಮಲ ಹಾಸನ್ ಅವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಆಕ್ರೋಶಗೊಂಡರು. ಮಾಡಿದ ಕಮಲ ಹಾಸನ್ ಕ್ಷಮೆ ಕೇಳಲೇಬೇಕು. ಕನ್ನಡ ಭಾಷೆಗೆ ಅವಮಾನ ಮಾಡಿದ ಕಮಲ ಹಾಸನ್ ಕ್ಷಮೆ ಕನ್ನಡ ವಿರೋಧಿ ಕಮಲ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ ಹಾಸನ್ಗೆ, ಕನ್ನಡ ವಿರೋಧಿ. ನಗರದ ಅರ್ಜುನವಾಡದ ಮಹಾಮಾತೆ ಕಂಚು ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಜೂನ್ 3ರಿಂದ ಪ್ರಾರಂಭವಾಗಿ ಜೂನ್ 6ರವರೆಗೆ ಅದ್ದೂರಿಯಾಗಿ ಜರಗಲಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಪಿ. ಯಲ್ಲಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಗರದ ಅತಿ ದೊಡ್ಡ ಜಾತ್ರೆಯಾದ ಕಂಚು ಮಾರಮ್ಮ ಜಾತ್ರೆಯು ಜೂನ್ 3 ಸಂಜೆ 5ರಂದು ದೇವಿಯ ತೊಟ್ಟಲು ಮಹೋತ್ಸವವು ಸಿಟಿ ಟಾಕೀಸ್ ವೃತ್ತದಿಂದ ಪ್ರಾರಂಭವಾಗಿ ಚಂದ್ರಮೌಳೇಶ್ವರ ವೃತ್ತ, ಮಹಾವೀರ ವೃತ್ತ, ಎಂಜಿ ರಸ್ತೆ, ನೇತಾಜಿ ರಸ್ತೆ ಮುಖಾಂತರ ರಾತ್ರಿ 10 ಗಂಟೆಗೆ ದೇವಸ್ಥಾನ ಸೇರುವುದು. ದಿನಾಂಕ 4ರಂದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕುಂಭಮೇಳ ಮಹೋತ್ಸವವು ಜರುಗುವುದು. ದಿನಾಂಕ ಜೂನ್ 5 ಸಂಜೆ 5 ಗಂಟೆಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜರಗಲಿದ್ದು, ಜೂನ್ 6 ಸಂಜೆ 5 ಗಂಟೆಗೆ ಉಚ್ಚಯ ಕಾರ್ಯಕ್ರಮ ಜರಗಲಿದೆ ಎಂದು ತಿಳಿಸಿದರು. ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ಜನರಲ್ಲಿ ನಾವು ನಮ್ಮ ರಾಯಚೂರು ಎಲ್ಲ ನಾಗರಿಕರಲ್ಲಿ ಬೇಡ್ಕೊಳ್ತೇವೆ. ಈ ಜಾತ್ರೆಗೆ ಎಲ್ಲರೂ ಬರಬೇಕು, ಎಲ್ಲರೂ ಸಹಕಾರ ಕೊಡಬೇಕು ಮತ್ತು ಕಂಚು ಮಾರಮ್ಮ ದೇವಿಗೆ ಪಾತ್ರರಾಗಬೇಕು ಎಲ್ಲರೂ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ತಮಗೆ ತಿಳಿಸುತ್ತೇವೆ. ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇದಾಗಿ ಬೆಳಿಗ್ಗೆ 7 ಗಂಟೆಗೆ ಅಭಿಷೇಕ ಇರ್ತದೆ. ಅದಾದ ನಂತರ ಹೋಮ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಪ್ರಸಾದ ಇರ್ತದೆ. ಸಾಯಂಕಾಲ 4 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ ಇರ್ತದೆ. ತೊಟ್ಟಿಲು ಕಾರ್ಯಕ್ರಮ ಭಾಳ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಈ ಸಲ. ಅದು 4 ಗಂಟೆಯಿಂದ ಚಿಕಿಟ ರಸ್ತೆಯಿಂದ ಸ್ಟಾರ್ಟ್ ಆಗಿ ತೀನ್ಕಂಡ್ಲಿ, ಆಮೇಲೆ ವಿವೇಕಾನಂದ ಸರ್ಕಲ್ನಿಂದ ನಮ್ಮ ಅರ್ಜುನವಾಡಕ್ಕೆ ತೊಟ್ಟಿಲು ಕಾರ್ಯಕ್ರಮ ಆಗ್ತಾ ಇದೆ. ಅದಾದ ನಂತರ ಕುಂಭಮೇಳ ಅಂತಂದ್ರೆ ದಿನಾಂಕ 4/6/2025 ಕುಂಭಮೇಳ. ಅವತ್ತು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕುಂಭಮೇಳ ನಡೀತಾ ಇದೆ. ನಂತರ ದಿನಾಂಕ 5/6/2025 ಗುರುವಾರ ತೇರು ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ 6 ಗಂಟೆಗೆ 5 ಗಂಟೆಗೆ
5 ಗಂಟೆಯಿಂದ ಪ್ರಾರಂಭವಾಗಿದ್ದು ಸುಮಾರು 8:30 ಆಗ್ಬೋದು 9 ಆಗ್ಬೋದು ಅಲ್ಲಿಗೆ ಕಾರ್ಯಕ್ರಮ ಮುಗಿದು ನೆಕ್ಸ್ಟ್ 6ನೇ ತಾರೀಕಿಗೆ ಮುಂಚೆ ಕಾರ್ಯಕ್ರಮ ಇರ್ತದೆ. ಅದು ಸಾಯಂಕಾಲ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ. 8 ಗಂಟೆಗೆ ಸ್ಟಾರ್ಟ್ ಮಾಡಿ 9 ಗಂಟೆಗೆ 10 ಗಂಟೆಗೆ ಕ್ಲೋಸ್ ಮಾಡ್ತೇವೆ. ಜಿಲ್ಲಾ ಕೊರಮ ಕೊರಚ ಕುಳುವ ಸಂಘದ ವತಿಯಿಂದ ನಗರದ ಶ್ರೀ ಮಾತೆ ಪೊಲಮಾರಿ ಮಾರಮ್ಮ ಹಾಗೂ ಕಂಚು ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಸಮುದಾಯದ ಜನರಿಗೆ ಮಾತ್ರ ಜಿಲ್ಲಾ ಮಟ್ಟದ ಕ್ರೀಡಾ ಪಂದ್ಯಾವಳಿ ದಿನಾಂಕ 31ರಿಂದ ಜೂನ್ 1ರಂದು 2 ದಿನಗಳ ಕಾಲ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಉಲಿಗಪ್ಪ ಮಾಣಿಕ ವಕೀಲರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ ಮಾತ್ರ ಕ್ರೀಡಾ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಆದರೆ ಈ ಬಾರಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯಲಿದೆ ಎಂದರು. ಕೇವಲ ಸಮುದಾಯದ ಬಂಧುಗಳಿಗೆ ಮಾತ್ರ ಕ್ರೀಡಾ ಪಂದ್ಯಾವಳಿ ನಡೆಯಲಿದ್ದು ಪ್ರತಿ ತಾಲೂಕಿನಿಂದ ಒಂದು ತಂಡಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಕ್ರೀಡಾಕೂಟ ನೋಂದಣಿ 1100 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸುವವರು ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ದಿನಾಂಕ 30ರೊಳಗೆ ಜಿಲ್ಲಾಧ್ಯಕ್ಷರಿಗೆ ಸಲ್ಲಿಸಬೇಕು. ಅದೇ ರೀತಿ ದಿನಾಂಕ 3ರಂದು ನಗರದ ಮಡ್ಡಿಪೇಟೆ ಗದ್ವಾಲ್ ರಸ್ತೆಯ ಬರುವ ಕೊರವರ ಓಣಿಯ ಶ್ರೀ ವೀರಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಕೈಕಲ್ಲು ಎತ್ತುವ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ಕೈಕಲ್ಲು ಎತ್ತುವ ಸ್ಪರ್ಧೆಗಳು ಭಾಗವಹಿಸಬೇಕು, ಕ್ರಿಕೆಟ್ ನಲ್ಲಿ ಭಾಗವಹಿಸಬೇಕು ಹಾಗೂ ಈ ಒಂದು ಕೈಕಲ್ಲು ಎತ್ತುವ ಸ್ಪರ್ಧೆಯನ್ನು ದಿನಾಂಕ 3/6/2025ರಂದು ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ರಾಯಚೂರಿನ ಮಡ್ಡಿಪೇಟೆ ಗದ್ವಾಲ್ ರೋಡ್ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ವೀರಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಆ ಒಂದು ಕೈಕಲ್ಲು ಸ್ಪರ್ಧೆಯಲ್ಲಿ ಸಹ ಎಲ್ಲ ಜಿಲ್ಲೆಯ ಸಮಸ್ತ ಬಂಧುಗಳು ಇಚ್ಛೆಯುಳ್ಳ ಸ್ಪರ್ಧಾಳುಗಳು ಭಾಗವಹಿಸಬೇಕು. ಜೊತೆಗೆ ನಮ್ಮ ಸಮಾಜದವರು ಕೇವಲ ಆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಕಂಪಲ್ಸರಿಯಾಗಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬರಬೇಕು. ಯಾಕಂದ್ರೆ ಬೇರೆ ಬೇರೆ ಯಾವ ಕೆಲವೊಂದು ಹುಡುಗರು ನೋಡಿರೋದಿಲ್ಲ. ನಾವು ಬೇರೆಯವರು ಬಂದು ಅದರಲ್ಲಿ ಕಾಂಪಿಟೇಷನ್ ಮಾಡಿದ್ರು ಪಾರ್ಟಿಸಿಪೇಟ್ ಮಾಡಿದ್ರು ನಾವು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕಂಪಲ್ಸರಿ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಒಂದು ಫೋಟೋ ಕಡ್ಡಾಯವಾಗಿ ತೆಗೆದುಕೊಂಡು ಬರಬೇಕು. ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮಾಜಿ ಸಚಿವ ಎಚ್ ಆಂಜನೇಯ ವೀರಶೈವ ಲಿಂಗಾಯತ ಸಮಾಜದ ಬೇಡ ಜಂಗಮ್ ಅವರನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆಯಬೇಕು ಎಂದು ಹೇಳಿದಂತೆ ಶುಷ್ಕ ಜಾತಿಗಳಾದ ಕೊರಮ, ಕೊರಚ, ಬೋವಿ ಮತ್ತು ಲಮಾಣಿ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆಯಲು ಪ್ರಯತ್ನ ಮಾಡದೆ ಪರೋಕ್ಷವಾಗಿ ಶುಷ್ಕ ಜಾತಿಗಳಿಗೆ ಸಹಕಾರ ನೀಡುತ್ತಿದ್ದಾರೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆರೋಪಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬೇಡ ಜಂಗಮರ ನೆಪದಲ್ಲಿ ಲಿಂಗಾಯತ ಜಂಗಮರ ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡುತ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಅವರದೇ ಪಕ್ಷದ ಸರ್ಕಾರವಿದ್ದರೂ 12/11/2002 ಹೈಕೋರ್ಟ್ನ ತೀರ್ಪು ನೀಡಿ ಕೊರಮ, ಕೊರಚ, ಬೋವಿ, ಲಮಾಣಿ ಜಾತಿಗಳನ್ನು ಅಸ್ಪೃಶ್ಯ ಜಾತಿಗಳಲ್ಲಿ ಎಸ್ಸಿ ಪಟ್ಟಿಯಲ್ಲಿ ಕಾನೂನು ಬಾಹಿರವಾಗಿ ಇಟ್ಟಿದ್ದಾರೆ ಎಂದು
ಹೇಳಿದರೂ ಇದುವರೆಗೂ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆಯಲು ಪ್ರಯತ್ನ ಪಟ್ಟಿಲ್ಲ ಎಂದು ದೂರಿದರು. ಬಿಜೆಪಿ ಅಂತ ಕಾಂಗ್ರೆಸ್ ಇಷ್ಟ ಮಾಡ್ಬಿಟ್ಟು ಇವೆರಡು ಪಕ್ಷಗಳು ಸೇರಿಕೊಂಡು ಬಾಬಾ ಸಾಹೇಬ್ ಕೆಲಸ ಹಾಳು ಮಾಡ್ತಾ ಇದ್ದಾರೆ. ಅವರು ಎಷ್ಟು ಮಂದಿ ಕೊಲೆ ಮಾಡಿದ್ರೆ ಬೇರೆ ಯಾರು ಮಾಡಿಲ್ಲ. ಮತ್ತೆ ಬಾಬಾ ಸಾಹೇಬ್ ಕೂತಿರಲ್ಲ ಕಚ್ಚಾ ವರ್ಷ ಈ ಅಸ್ಪೃಶ್ಯ ತೆಗೆಯಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಅದಾಗಲಿಲ್ಲ, ಯಾರು ಮಾಡಲಿಲ್ಲ, ನಾನು ಮಾಡಿದ್ರು. ಅದೆಲ್ಲ ಮಾಡಿಕೊಂಡು ತಗೊಂಡು ಅಂದ್ರೆ ಅದಕ್ಕೆ ಇವ್ರಿಗೆ ಮತ್ತೆ ಮನಸ್ಸನ್ನಿಂದನೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಯಾರು ಅಂತಕ್ಕೆ ಬಾಸ್ ಕೊಲೆ ಮಾಡಿದ್ರು. ಮನುವ ಕರೆಕ್ಟ್ ಬಾಬಾ ಸಾಹೇಬ್ ದೃಷ್ಟಿಯಲ್ಲಿ ನೋಡಿ ನಂಬಿಕೆ ಬಿಟ್ರೆ ಶಬ್ದ ಅವ್ರ ಬಾಬಾ ಸಾಹೇಬ್ ಬಿಟ್ರೆ ಏನಂದ್ರೆ ನಂಬಿಕೆ ತೊಡಗಿಗಳು. ನನಗೆ ಕೆಲಸ ಮಾಡ್ತಾನೆ ನಂಬಿದ್ದೆ, ನಾನು ಕೆಲಸ ಮಾಡಿಲ್ಲ. ಸರ್, ಇವಾಗ ಕಾಂಗ್ರೆಸ್ನವರು ಏನ್ ಕ್ಲೈಮ್ ಮಾಡ್ಕೊಂತಾರ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಗೆ ಕಾಂಗ್ರೆಸ್ ಕಾರಣ ಅಂತೇಳಿ ಬಿಜೆಪಿ ಆರೋಪ ಮಾಡಿದ್ರು. ಮತ್ತೆ ಅವರು ಸತ್ತ ಮೇಲೆ ಡೆಲ್ಲಿಯಲ್ಲಿ ಪ್ಲೇಸ್ ಕೊಡ್ತಿಲ್ಲ ಅಂತೇಳಿ ಕಾಂಗ್ರೆಸ್ನವ್ರ ಬಗ್ಗೆ ಇದು ಮಾಡಿದ್ರು. HCG ಕ್ಯಾನ್ಸರ್ ಸೆಂಟರ್ ಕಲಬುರಗಿ ಮತ್ತು ಬೆಟ್ಟದೂರು ಸೂಪರ್ ಸ್ಪೆಷಾಲಿಟಿ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 31ರಂದು ನಗರದ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕುರಿತು ಜನರಿಗೆ ಭಯ ಆತಂಕ ಉಂಟಾಗಿದೆ. ಅದರಲ್ಲೂ ಮಹಿಳೆಯರಲ್ಲಿ ಸ್ತನ ಹಾಗೂ ಗರ್ಭಕೋಳಿನ ಕ್ಯಾನ್ಸರ್ ಅತಿ ಹೆಚ್ಚು ಉಂಟಾಗುತ್ತಿವೆ. ಆದ್ದರಿಂದ ಪ್ರಾರಂಭ ಹಂತದಲ್ಲೇ ರೋಗ ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡಿದಾಗ ಮಾತ್ರ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಮೇ 31ರಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಡೆಯಲಿದೆ. ವಿದೇಶದಲ್ಲಿ ಉತ್ತಮವಾದ ಆರೋಗ್ಯ ತಪಾಸಣೆ ಕಾರಣಕ್ಕೆ ಆರಂಭದಲ್ಲಿಯೇ ಕ್ಯಾನ್ಸರ್ನಿಂದ ಗುಣಮುಖವಾಗುತ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಕ್ಯಾನ್ಸರ್ ಕುರಿತಂತೆ ಇರುವ ಭಯದ ಕಾರಣಕ್ಕೆ ಹಲವಾರು ತಪಾಸಣೆಗೆ ಒಳಗಾಗುವುದಿಲ್ಲ. ಹೀಗಾಗಿ ಪ್ರತಿಯೊಬ್ಬ ವಿವಾಹಿತ ಮಹಿಳೆಯರು ಹಾಗೂ ತಂಬಾಕು ಯುಕ್ತ ವಸ್ತುಗಳನ್ನು ಸೇವಿಸುವ ಪುರುಷರು ತಪಾಸಣೆಗೆ ಒಳಗಾಗಬೇಕು ಎಂದು ತಿಳಿಸಿದರು. ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ, ಅದು ಮತ್ತು ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಏರುಗತಿಯಲ್ಲಿದೆ. ಈಗಾಗಲೇ ಯುರೋಪ್ ಮತ್ತು ಅಮೆರಿಕದಂತ ಮುಂದುವರೆದ ದೇಶಗಳಲ್ಲಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಲ್ಮೋಸ್ಟ್ ಇಲ್ಲ ಅನ್ನೋ ಲೆಕ್ಕಕ್ಕೆ ಹೋಗಿದೆ. ಯಾಕಂತಂದ್ರೆ ಅವ್ರು ಸ್ಕ್ರೀನ್ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ, ಪ್ಯಾಪ್ ಸ್ಮಿಯರ್ ಮಾಡ್ಬಿಟ್ಟು. ಸೊ ನಮ್ಮಲ್ಲಿ ನಾವಿನ್ನೂ ಅಂದ್ರೆ ರಾಷ್ಟ್ರೀಯ ಯೋಜನೆಯಾಗಿ ಇನ್ನೂ ಅದನ್ನ ಕ್ಯಾನ್ಸರ್ ಸ್ಕ್ರೀನಿಂಗ್ ನಾವು ಅಳವಡಿಸಿಕೊಂಡಿಲ್ಲ ನಮ್ಮ ದೇಶದಲ್ಲಿ. ಸೊ ಪ್ರತಿಯೊಬ್ಬ ಹೆಣ್ಣುಮಗಳು ಮದುವೆ ಆದ್ಮೇಲೆ ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಳ್ಳೇಬೇಕು. 30-35 ವರ್ಷ ಆದ್ಮೇಲೆ ಸ್ತನದ ಎಕ್ಸಾಮಿನೇಷನ್ ಆಗಲಿ, ಮ್ಯಾಮೋಗ್ರಫಿ ಆಗಲಿ ಮಾಡಿಸ್ಕೊಳ್ಳೇಬೇಕು. ಹಾಗೆ ಗಂಡಸರಿಗೆ ಉದಾಹರಣೆಗೆ ಸ್ಮೋಕರ್ಸ್ ಇದ್ರೆ ಅವರು ಲಂಗ್ ಕ್ಯಾನ್ಸರ್ ಆಗಲಿ, ಗುರುತಿನವ್ರಿಗೆ ಇವೆಲ್ಲವೂ ಸ್ಕ್ರೀನಿಂಗ್ ಆಗಲೇಬೇಕು. ನಾವು ತಡೆಗಟ್ಟಬೇಕು. ಯಾಕಂದ್ರೆ ನಾವು ಆರಂಭಿಕ ಪರಿಸ್ಥಿತಿಯಲ್ಲಿ ಕ್ಯಾನ್ಸರ್ ನಾವು ಪತ್ತೆ ಹಚ್ಚಿದ್ರೆ ಚಿಕಿತ್ಸೆ ಮಾಡಿ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ರೇಡಿಯೋಥೆರಪಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಏನೇ ಇರಲಿ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ನಾವು ಬಹಳ ಯಶಸ್ವಿಯಾಗಿ ಚಿಕಿತ್ಸೆಯನ್ನು ಹೋಗಲಾಡಿಸಬಹುದು. ಅಂದ್ರೆ ಕ್ಯೂರ್ ಅಂತ ಹೇಳ್ತೀವಲ್ಲ, ನಾವು ಕ್ಯೂರ್ ಮಾಡಿಬಿಡ್ಬೋದು. ಸೊ ಹಾಗಾಗಿ ಸ್ಕ್ರೀನಿಂಗ್ ಅಥವಾ ತಪಾಸಣೆ ಅನ್ನೋದನ್ನು ನಾವು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಭಾಗಕ್ಕೆ HCG ಆಸ್ಪತ್ರೆ ಒಂದು ರೀತಿ ವರದಾನದಲ್ಲಿ ಕೆಲಸ ಮಾಡ್ತಾ ಇದೆ. ನಾನು ಸಾಕಷ್ಟು ಪೇಷಂಟ್ಗಳನ್ನ ರೆಫರ್ ಮಾಡ್ತಾ ಇರ್ತೀನಿ. ಈ ಆರೋಗ್ಯ ಕರ್ನಾಟಕ ಸ್ಕೀಮ್ಗಳಲ್ಲಿ ಮತ್ತು ಬೇರೆ ಪ್ರೈವೇಟ್ ಸ್ಕೀಮ್ಗಳಲ್ಲಿ ಉಚಿತವಾಗಿ ಅವರು ಚಿಕಿತ್ಸೆ ನೀಡ್ತಾ ಇದ್ದಾರೆ ಮತ್ತು ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ನೀಡ್ತಿದ್ದಾರೆ. ಸೊ ಆಮೇಲೆ ಅಲ್ಲಿ ಇರ್ತಕ್ಕಂಥ ವೈದ್ಯರು ಕೂಡ ನನ್ನ ಸಹಪಾಠಿಗಳೇ. ಹಾಗಾಗಿ ಒಂದು ರೀತಿ ನನಗದು ಹೆಚ್ಚಿನ ಸ್ಪಂದನೆ ಅವರಿಂದ ಬರುತ್ತದೆ. ಸೊ ಈ ನಿಟ್ಟಿನಲ್ಲಿ ಅವರು ನನ್ನ ಅಪ್ರೋಚ್ ಮಾಡಿ ಒಂದು ಉಚಿತ ಕ್ಯಾನ್ಸರ್ ಆರೋಗ್ಯ ತಪಾಸಣೆ ಮಾಡೋದನ್ನು ಹೇಳಿದ್ರು. ಸಂತೋಷದಿಂದ ಒಪ್ಪಿಕೊಂಡಿದ್ರು. ಸೊ 31ನೇ ತಾರೀಕು ಮುಂಜಾನೆ 4 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಇರ್ತದೆ. ಸೊ ಹೆಣ್ಮಕ್ಳಿಗೆ ಬೇರೆ ಎಕ್ಸಾಮಿನೇಷನ್ ರೂಮ್ಗಳು ಮತ್ತು ಮ್ಯಾಮೋಗ್ರಫಿ ಮತ್ತು ಪ್ಯಾಪ್ ಸ್ಮಿಯರ್ ಎಲ್ಲರ ವ್ಯವಸ್ಥೆ ಆಗಿರುತ್ತೆ. ಕೆಲವು ಚಿಕಿತ್ಸೆಗಳು, ಕೆಲವು ಟೆಸ್ಟ್ಗಳು ಸಹಿತ ಫ್ರೀ ಆಗಿ ಆಗಿದೆ. ನಮಗೆಲ್ಲ ಕ್ಷಮಿಸಿ ಸರಿಯಿಲ್ಲ, ನಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಡೀಟೇಲ್ಸ್ ಬರೆದಿದ್ದೀವಿ. ಸೊ ಯಾರು ಬರಬೇಕು ಈ ಶಿಬಿರಕ್ಕೆ ಅನ್ನೋದು ಮುಖ್ಯ. ಮದುವೆ ಆದ ಎಲ್ಲ ಹೆಣ್ಮಕ್ಳು 3 ವರ್ಷ 4 ವರ್ಷ ಮದುವೆ ಆದ್ಮೇಲೆ ಎಲ್ಲರೂ ಇದನ್ನ ಚಿಕಿತ್ಸೆ ತಪಾಸಣೆ ಮಾಡಿಸ್ಬೋದು. ನಾನು ಆರಾಮದೀನಿ, ನನಗೇನು ತೊಂದರೆ ಇಲ್ಲ,
ನಾನು ಯಾಕೆ ಹೋಗಿ ಚಿಕಿತ್ಸೆ ಮಾಡಿ, ನಾನು ಯಾಕೆ ಹೋಗಿ ತಪಾಸಣೆ ಮಾಡ್ಕೋಬೇಕು ಅನ್ನೋದು ಬಹಳಷ್ಟು ಹೆಣ್ಮಕ್ಳಿಗೆ ಇರ್ತದೆ. ಬಟ್ ಗರ್ಭಕೋಶದ ಕ್ಯಾನ್ಸರ್ ಏಳಿಗೆ ಬರ್ತಿಲ್ಲ, ಅಥವಾ ಅದು ಯಾವುದೇ ರೀತಿ ಜನರನ್ನ ವಿಂಗಡಿಸಿದೆ, ಸೌಕರ್ಯರು ಬಡವರು ಯಾವುದೇ ಅದಕ್ಕೆ ಭೇದ ಭಾವ ಇಲ್ಲ. ಸೊ ಪ್ರತಿಯೊಬ್ಬರು ಸ್ಪೇರ್ ಮಾಡಿಸ್ಕೋಬೇಕು. ಮತ್ತು 35-40 ವರ್ಷದ ಮೇಲ್ಪಟ್ಟವರು ಸ್ತನದ ಎಕ್ಸಾಮಿನೇಷನ್ ಮತ್ತು ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕು. ಆ ನಂತರ ಉಳಿದ ಯಾವುದೇ ಗಂಡು ಮಕ್ಕಳಿಗೆ, ಉದಾಹರಣೆಗೆ ಮೂತ್ರದ ಸಮಸ್ಯೆ ಇದ್ರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಧ್ಯತೆ ಇದೆ, ಅಥವಾ ಯಾವುದಾದ್ರು ಗುಡ್ಕಾಗಿರೋರು ಬಾಯಿಯ ತಪಾಸಣೆ ಆಗಲಿ, ಯಾವುದಾದ್ರೆ ಹುಣ್ಣುಗಳು ಅಲ್ಸರ್ಗಳು ಆಗಿದ್ರೆ, ಸೊ ಇವೆಲ್ಲರೂ ಬಂದು ತಪಾಸಣೆ ಮಾಡಬಹುದು. ಆ ನಂತರ ಅದರಲ್ಲಿ ಯಾವುದಾದ್ರು ಬಯಾಪ್ಸಿ ಮಾಡಿ ಯಾವುದಾದ್ರು ಕ್ಯಾನ್ಸರ್ ಪತ್ತೆ ಹಚ್ಚಿದ್ರೆ ನಾವು HCG ಆಸ್ಪತ್ರೆ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಅವ್ರಿಗೆ ಸ್ಕೀಮಲ್ಲಿ ಆಗಲಿ ಅಥವಾ ಬೇರೆ ಆಗಲಿ ಅವ್ರಿಗೆ ಚಿಕಿತ್ಸೆ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಿಸ್ತೀವಿ. ಹಿಂದುಳಿದ ಪ್ರದೇಶ ಕಲ್ಯಾಣ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದು ಕೃಷಿಯನ್ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಸಂಜಯ್ ಜಾಗಿರಾದರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಲ್ಯಾಣ ಭಾಗದಲ್ಲಿ SSLC ಫಲಿತಾಂಶ ಕೊನೆಯ ಹಂತದಲ್ಲಿ ತಲುಪಿದ್ದು ಫಲಿತಾಂಶ ಸುಧಾರಣೆ ಮಾಡಬೇಕಾಗಿದೆ ಎಂದರು. ಮಂಗಳೂರು, ಧಾರವಾಡ ಮಾದರಿಯಲ್ಲಿ ನಮ್ಮ ಭಾಗದಲ್ಲಿ ಫಲಿತಾಂಶ ಪ್ರಥಮ ಸ್ಥಾನದಲ್ಲಿ ಬರುವಂತೆ ಮಾಡಬೇಕು ಎಂದರು. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ 371 ಜೆ ಜಾರಿ ನಂತರ ಈ ಭಾಗದಲ್ಲಿ ಅನೇಕರು ಯುವಕರು ವೈದ್ಯರು ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಸರ್ಕಾರಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಯುಪಿ ಮಾದರಿಯಲ್ಲಿ ಈ ಭಾಗದ ಯುವಕರು IAS ನಂತರ ದೊಡ್ಡ ಸ್ಥಾನಗಳನ್ನು ಅಲಂಕರಿಸಬೇಕು. ಜಿಲ್ಲೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಸಮಗ್ರ ಏಳಿಗೆ 8 ಕೋಟಿ ಅನುದಾನ ನೀಡಲಾಗಿದೆ. ಅದು ಉರ್ದು ಶಾಲೆಗಳಿಗೆ ಹೆಚ್ಚುವರಿ ಕೊಠಡ ಇರಲಿ ಸರ್. ಎಲ್ಲಿ ಹೆಚ್ಚುವರಿ ಕೊಠಡ ಕಟ್ಕೊಡ್ತೀವಿ, ಏನಾದ್ರು ಉರ್ದು ಶಾಲೆ ಏನಾದ್ರು ಆಗಿಲ್ಲ ಅಥವಾ ಕಂಟಿನ್ಯೂ ಆಗಿಲ್ಲ ಅಥವಾ ಕ್ಲೋಸ್ ಆಗೋ ಪರಿಸ್ಥಿತಿ ಬಂದ್ರೆ ಅಂತಲ್ಲಿ ನಾವು ಮಾದರಿ ಶಾಲೆಗಳನ್ನು ನಾವು ಪ್ರಾರಂಭಿಸ್ತೀವಿ ಸರ್. ಒಟ್ಟು ನಮ್ದು 12 ಶಾಲೆಗಳು ಇದ್ದಿದ್ದೆವು. ಈ ವರ್ಷ ಮತ್ತೆ ಎಲ್ಲೆಲ್ಲಿ ನಮ್ಮ ಉರ್ದು ಶಾಲೆ ಕೈ ಬರ್ತೀವೋ ಅಂತ 4 ಶಾಲೆಗಳು ಕೊಟ್ಟಿದ್ದಾರೆ. ರಾಯಚೂರು ಸಿಟಿಗೆ ಸರ್ ಮತ್ತೆ ಒಂದು ಹೊಸದಾಗಿ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ನಮಗೆ ಇಲ್ಲಿ ಮಸ್ಕಿ ಒಂದು ಕೊಟ್ಟಿದ್ದಾರೆ, ಈ ರೀತಿ ಮತ್ತೆ ಸಿರ್ವಾರ ಕೊಟ್ಟಿದ್ದಾರೆ. ಈಗ ಹೊಸದಾಗಿ ಮತ್ತೆ ಈ 25-26 ಬಜೆಟ್ ಅನ್ನು ಅನುಮೋದನೆ ಆಗಿದೆ. ಶಿಕ್ಷಣ ಕೊಠಡಿ ಅಂತ ಸರ್ ಈ ವರ್ಷ ಬಜೆಟ್ ಅನ್ನು ಆಗಿರೋದು ಅದೇ ನಾವು ಸ್ಕೀಮಲ್ಲೇ ಕಟ್ಕೊಟ್ಟಿದ್ದೀವಿ ಸರ್. ನಮ್ಮ ಶಾಲೆಗಳಿಗೆ ಅಂತ ಸಪ್ರೇಟ್ ಆಗಿ ಬಂದಿದ್ದೀವಿ ನಾವು. ಇನ್ ಕೇಸ್ ಬೀದರ್ ಜಿಲ್ಲೆದಾಗ